ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಅಂಬರೀಷ್ ಗೋಂದಳಿ ಹಾಗೂ ತಮಗೆಲ್ಲರಿಗೂ ಅಂಬರೀಷ್ ಗೋಂದಳಿ ಶೈಕ್ಷಣಿಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮಕ್ಕಳೇ, ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಇಲ್ಲಿ ಕಾಣುವಂಥ ಒಂದು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿರಿ. ಯಾಕೆ ನಾನು ಮುಂದೆ ಮಾಡುವಂಥ ಎಲ್ಲ ಶೈಕ್ಷಣಿಕ ವಿಡಿಯೋಗಳ ಮೊದಲ ಒಂದು ನೋಟಿಫಿಕೇಶನ್ ತಲುಪಬೇಕಾದ್ರೆ ಆ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿರಿ. ಹಾಗೂ ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಒಂದು ವಿಡಿಯೋನ ಶೇರ್ ಮಾಡಿರಿ. कभी मैं गिल्लू को पकड़कर एक लंबे लिफाफे में इस प्रकार रख दी थी कि उसके अगले दो पंजों और सिर के अतिरिक्त सारा लघुगात लिफाफे के भीतर बंद रहता था. ನೋಡಿ, ಲೇಖಕರು ಹಳ್ಳಿನ ಮರಿ ಹಿಡ್ಕೊಂಡು ಏನು ಮಾಡ್ತಿದ್ರು ಅಂದ್ರೆ ಸಣ್ಣ ಒಂದು ಹಾಳೆ ಪೊಟ್ಟಣದಲ್ಲಿ ಆ ಹಾಳೆ ಪೊಟ್ಟಣ ಏನು ಮಾಡಿದ್ರು ಒಳಗೆ ಹಾಕ್ತಿದ್ರು. ಅದು ಯಾವ ರೀತಿ ಒಳಗೆ ಮುಚ್ಚಿರ್ತಾರಪ್ಪ ಅಂದ್ರೆ ರೂಮ್ ಡ್ಯಾಮ್ ಅಂತ ಮುಂದಿನ ಪಂಜನ ಹೊರಬಿಟ್ಟ ಇರುವಂತ ಶರೀರವನ್ನೆಲ್ಲ ಒಳಗೆ ಮುಚ್ತಾ ಇದ್ರು. ಆ ರೀತಿ ಮಾಡ್ತಿರೋದ್ರನ್ನ ಬಂದ್ ಮಾಡ್ತಿರ್ತಾರೆ. ಅಂದ್ರೆ ಅದು ಚೆಂದ ಮಾತ್ರ ಹೊರಗೆ ಕಾಣ್ತಾ ಇತ್ತು, ಮತ್ತೆ ಮುಂದಿನ ಪಂಜಗಳು ಮಾತ್ರ ಹೊರಗಡೆ ಇರ್ತಾ ಇತ್ತು. ಉಳಿದಿದ್ದು ಒಂದು ಚಿಕ್ಕ ಶರೀರ ಅಂತಂದ್ರೆ ಆ ಸಣ್ಣ ಒಂದು ಹಾಳೆ ಪಟ್ಟಣದಲ್ಲಿ ಬಂದ್ ಇರ್ತಾ ಇತ್ತಂತ. ಆ ರೀತಿ ಮಾಡ್ತಿದ್ರೆ ಬಂದ್ ಮಾಡ್ತಾ ಇದ್ರು. इस अद्भुत स्थिति में कभी कभी घंटों मेज पर दीवार के सहारे खड़ा रहकर वह अपनी चमकीली आंखों से मेरा कार्य देखा करता था. ಒಂದು ಅದ್ಭುತ ಸ್ಥಿತಿ ಒಳಗೆ ಅದೇ ಮಾಡ್ತಂದ್ರೆ ಮತ್ತೆ ಗಾಡಿ ತನ್ನ ಎರಡು ಕಾಲುಗಳನ್ನ ಹಾಕಿ ನಿರೀಕ್ಷೆ ಮಾಡ್ತಂದ್ರೆ ಆ ಲೇಖಕರು ಮಾಡುವಂತ ಎಲ್ಲಾ ಕಾರ್ಯಗಳನ್ನ ಏನ್ ಮಾಡ್ತಿತ್ತು, ತನ್ನ ಮಿಂಚುವಂತ ಕಣ್ಣುಗಳಿಂದ ನೋಡ್ತಾ ಇರ್ತಂತಂದ್ರೆ ಎರಡು ಕಾಲುಗಳನ್ನ ಈ ಗಾಡಿ ಹಚ್ಚಿದ್ರಿ ದಿವಾರ ಅಂದ್ರೆ ಗಾಡಿ ಎರಡು ಕಾಲುಗಳನ್ನ ಹಚ್ಚಿ ಮಾಡ್ತಂದ್ರೆ ತನ್ನ ಮಿಂಚುವಂತ ಕಣ್ಣುಗಳಿಂದ ಆ ಲೇಖಕರು ಮಾಡುವಂತ ಕಾರ್ಯಕ್ರಮಗಳನ್ನು ದಿನ ನೋಡ್ತಾ ಇತ್ತಂತೆ. भूख लगने पर चिक चिक करके मानो वह मुझे सूचना देता और काजू या बिस्कुट मिल जाने पर उसी स्थिति में लिफाफे में बाहर वाले पंजों से पकड़कर उसे उतरता करता. ನೋಡಿ, ಮತ್ತೆ ಏನ್ ಮಾಡ್ತಪ್ಪ ಅಂದ್ರೆ ಆ ಹಳ್ಳಿನಲ್ಲಿ ಹಸು ಆಗ್ತಾ ಇತ್ತು. ಆ ಹಸು ಆದ ತಕ್ಷಣ ಏನ್ ಮಾಡ್ತಂದ್ರೆ ಕಿಚ್ ಕಿಚ್ ಅನ್ನುವಂತ ಒಂದು ಧ್ವನಿಯನ್ನು ಹೊರಡಿಸೋದ್ರ ಮೂಲಕ ಲೇಖಕಿಯವರು ತನ್ನ ಸಂದೇಶವನ್ನು ತಿಳಿಸ್ತಾ ಇತ್ತು. ಅಂದ್ರೆ ನನಗೆ ಹಸು ಆಗೈತಿ, ಅದಕ್ಕಾಗಿ ನಮ್ಗೆ ಏನಾದ್ರು ತಿನ್ನಕ್ ಕೊಡ್ರಿ ಅಂತ ಹೇಳಿ ಅದು ಕಿಚ್ ಕಿಚ್ ಅನ್ನುವಂತ ಒಂದು ಧ್ವನಿಯನ್ನು ಹೊರಡಿಸ್ತಾ ಇತ್ತು. ಅವರು ನೋಡಿ ಅವ್ರೇನ್ ಮಾಡ್ತಾರೆ ಅಂದ್ರೆ मुझे सूचना देता ಅಂದ್ರೆ ನನಗೆ ಮಾಡ್ತಾ ಅಂದ್ರೆ ಸೂಚನೆಯನ್ನು ಕೊಡ್ತಾ ಇತ್ತು. ಯಾವ ರೀತಿ ಕೊಡ್ತಂದ್ರೆ ಚಿಕ್ ಚಿಕ್ ಅನ್ನುವಂತ ಒಂದು ಧ್ವನಿಯನ್ನು ಹೊರಡಿಸೋದ್ರ ಮುಖಾಂತರ ನಮಗೆ ಸೂಚನೆಯನ್ನು ಕೊಡ್ತಾ ಇತ್ತು. ಕಾಜು ಯಾ ಬಿಸ್ಕುಟ್ ಮಿಲ್ ಜಾನೆ ಪರ್ ಅಂದ್ರೆ ಕಾಜು ಅಂದ್ರೆ ಗೋಡಂಬಿ ಅಥವಾ ಬಿಸ್ಕುಟ್ ಅನ್ನು ಕೊಟ್ಟ ನಂತರ ಏನ್ ಮಾಡ್ತಂದ್ರೆ ಅಂದ್ರೆ मिल जाने पर उसी स्थिति में लिफाफे से बाहर वाले पंजों से पकड़कर उसे उतरता रहता. ಎಲ್ಲ ನಂತರ ಹೊಟ್ಟೆ ತುಂಬಿದ ನಂತರ ಏನ್ ಮಾಡ್ತಂದ್ರೆ ಮೊದಲ ಸಿಕ್ಕರೆ ಬಂದು ಏನ್ ಮಾಡ್ತಿತ್ತು, ಆ ಒಂದು ಹೊಟ್ಟೆದಲ್ಲಿ ಬಂದ ಕುದುರ್ತಾ ಇತ್ತು. ಅಂದ್ರೆ ತನ್ನ ಮುಂದಿನ ಎರಡು ಪಂಜಗಳನ್ನು ಏನ್ ಮಾಡ್ತಂದ್ರೆ ಆ ಹಾಳೆನ ಕೆಬರ್ತಾ ಇದ್ವು ಅಂತ. ಕುದುರ್ತಾ ಅಂದ್ರೆ ಅದನ್ನ ಕೆಬರ್ತಾ ಏನ್ ಮಾಡ್ತಿತ್ತು, ಕುದುರ್ತಾ ಇತ್ತು. ಯಾವಾಗಲೂ ಹೊಟ್ಟೆ ತುಂಬಿದ ನಂತರ ಅಥವಾ ಅದಕ್ಕೆ ತಿನ್ಲಿಕ್ಕೆ ಏನಾದ್ರು ಕೊಟ್ಟ ನಂತರ ಏನ್ ಮಾಡ್ತಂದ್ರೆ ಮೊದಲ ಸ್ಥಿತಿ ಬಂದು ಏನ್ ಮಾಡ್ತಾ ಇತ್ತು, ಆ ಒಂದು ಕೆದರ್ತಾನ ಅದನ್ನ ಕೆಬರ್ತಾ ಕುಂತ್ಕೊತಾ ಇತ್ತಂತ. फिर गिल्लू के जीवन का प्रथम वसंत आया. ನೋಡಿ, ನಂತರ ನಂತರ ಏನಂದ್ರೆ ಆ ಗಿಲ್ಲುವಿನ ಅಥವಾ ಹಳ್ಳಿನ ಮರಿಯ ಮೊದಲ ತಿಂಗಳ ಬಂದಂತ ಅಂದ್ರೆ ಪ್ರಥಮ ವಸಂತ ಅಂದ್ರೆ ಮೊದಲ ತಿಂಗಳ ಪ್ರಾರಂಭ ಆಯಿತು. बाहर की गिलहरियां खिड़की की जाली के पास आकर चिक चिक करके न जाने क्या कहने लगी. ನೋಡಿ, ಆ ಕಿಟಕಿ ಹತ್ರ ಏನ ಹಳ್ಳಿನ ಮರಿನ ಸಾಕಿದಾಗ ಅದು ಹೊರಗಡೆ ಏನಂತಂದ್ರೆ ಅದೇ ಪಕ್ಕದಲ್ಲಿ ಒಂದು ಗಿಡ ಐತ್ರಿ, ಸೋನ್ ಜುಳಿಕೆ ಅನ್ನುವಂತ ಒಂದು ಗಿಡ ಐತಲ್ಲ, ಆ ಗಿಡದಲ್ಲಿರುವಂತ ಹಳ್ಳಿನ ಮರಿ ಅಥವಾ ಬೇರೆ ಹಳ್ಳಿನ ಮರಿ ಮಾಡಿದ್ರೆ ಆ ಕಿಟಕಿಯ ಪಕ್ಕದಲ್ಲಿ ಬಂದು ಏನ್ ಮಾಡಿತು, ಈ ಹಳ್ಳಿನ ಮರಿಗೆ ಚಿಕ್ ಚಿಕ್ ಅನ್ನುವಂತ ಧ್ವನಿಯನ್ನು ಕೂಡ ಹೊರಡಿಸಲಿಕ್ಕೆ ಪ್ರಾರಂಭಿಸ್ತವು. ಅಂದ್ರೆ ಅವು ಏನ್ ಹೇಳ್ತಿದ್ವು ಅನ್ನೋದನ್ನು ಇವ್ರ ಲೇಖಕರು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಚಿಕ್ ಚಿಕ್ करके न जाने क्या कहने लगे. ಚಿಕ್ ಚಿಕ್ ಅಂತ ಹೇಳಿ ಅವ್ರು ಏನು ಹೇಳ್ತಿದ್ದಾರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆ ರೀತಿ ಮಾಡ್ತಿದ್ರೆ ಆ ಹಳ್ಳಿನ ಮರಿಗಳು ಈ ಹಳ್ಳಿನ ಮರಿಗೆ ಸಂದೇಶವನ್ನು ಕೊಡ್ತಾ ಇದ್ರು. गिल्लू को जाली के पास बैठकर अपने मन से बाहर झांकते देखकर मुझे लगा कि इसे मुक्त करना आवश्यक है. ನೋಡಿ, ಆ ಗಿಲ್ಲು ಲೇಖಕರು ಏನ್ ಹೇಳ್ತಾರೆ, ಈ ಗಿಲ್ಲು ಏನ್ ಮಾಡ್ತಿರ್ತಂದ್ರೆ ಆ ಬೇರೆ ಪ್ರಾಣಿಗಳು ಬಂದ ಚಿಕ್ಕ ಚಿಕ್ಕ ಕಟ್ಟಿದ್ವಲ್ಲ ಇದು ಅದ ಕಡೆ ನೋಡ್ತಾ ಇತ್ತು. ಅಂದ್ರೆ ತನ್ನ ಇಲ್ಲ ಅಂತ ನಾವು ಇಲ್ಲಿ ಸ್ವತಂತ್ರವಾಗಿಲ್ಲ ಅಂತ ಹೇಳಿ ಅದು ಅನ್ಕೋತಾ ಇತ್ತು ಅಂತ ಹೇಳಿ ಈ ಲೇಖಕರು ಗೊತ್ತಾಗೈತಿ. ಅದಕ್ಕಾಗಿ ಏನ್ ಮಾಡ್ತಾರೆ ಇದನ್ನ ಬಂಧಿಸಿರುವುದರಿಂದ ಯಾವುದೇ ಉಪಯೋಗ ಇಲ್ಲ. ಅದಕ್ಕಾಗಿ ಏನ್ ಮಾಡೋದಿಲ್ಲ, ಸ್ವತಂತ್ರವಾಗಿ ಬಿಟ್ಬಿಡ್ಬೇಕಂತ ಹೇಳಿ ಅವರು ಮನಸ್ಸಿನಾಗ ಅನ್ಕೋತಾರೆ. ಜಾಗೃತಿ ದೇಖಕರ್ ಅಂದ್ರೆ ಅದು ಏನ್ ಮಾಡ್ತು, ಹೊರಗಡೆ ನೋಡ್ತಾ ಇತ್ತು. ಅಂದ್ರೆ ಇನಿಕಿ ಜಾಗೃತ ಅಂದ್ರೆ ಇನಿಕಿ ಏನ್ ಮಾಡ್ತು, ನೋಡ್ತಾ ಇತ್ತಂತ. मुझे लगा कि इसे मुक्त करना आवश्यक है. ಅಂದ್ರೆ ಇದನ್ನ ಸ್ವತಂತ್ರವಾಗಿ ಬಿಟ್ಬಿಡೋದು ಅಥವಾ ಇದನ್ನ ಮುಕ್ತ ಮಾಡಿಬಿಡೋದು ಅಂತ ತುಂಬಾ ಅವಶ್ಯಕವಾಗಿದೆ ಅಂತ ತಿಳ್ಕೊತಾರೆ. मैंने कीड़े निकालकर जाली का एक कोना खोल दिया और इस मार्ग से गिल्लू ने बाहर जाने पर सचमुच ही मुक्ति की सांस ली. ನೋಡಿ, ಆ ಲೇಖಕರು ಆ ಮನಸ್ಸಿನಾಗ ಅನ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಕೊನೆ ಇರುತ್ತಲ್ಲ ಅದರ ಕೊನೆ ಏನ್ ಮಾಡ್ತಾರಲ್ಲ ಅದರ ಬಾಗಿಲನ್ನ ತೆಗಿತಾರ. ಅವರು ತೆಗೆದ ತಕ್ಷಣ ಮಾಡ್ತಂದ್ರೆ ಆ ಬಾಗಿಲ ಮುಖಾಂತರ ಏನ್ ಮಾಡ್ತದ್ದು ಹೊರಗಡೆ ಹೋಗ್ತೈತಿ. ಅಂದ್ರೆ ಆ ಕಿಟಕಿ ಮುಖಾಂತರ ಮಾಡ್ತೈತಿ. ಆ ಹೊರಗಡೆ ಹೋಗಿ ಮಾಡ್ತಾರೆ ಒಂದು ಸ್ವತಂತ್ರಗೊಂಡಂತ ಒಂದು ವಿಶ್ವಾಸ ತಗೋದಂದ್ರೆ ಉಸಿರನ್ನ ತಗೋದಂತಂದ್ರೆ ನಾ ಈಗ ಸ್ವತಂತ್ರ ಆದಂತ ನೆಮ್ಮದಿ ಉಸಿರನ್ನು ಹೇಳ್ಕೊಡ್ತಂತ. ಮುಕ್ತಿಗೆ ಸಾಹಸ ಅಂದ್ರೆ ಒಂದು ಸ್ವತಂತ್ರಗೊಂಡಂತ ಒಂದು ಉಸಿರನ್ನ ಹೇಳ್ಕೊಡ್ತಂತ.
इतने छोटे जीवों को घर में पले कुत्ते बिल्लियों से बचाना भी एक समस्या है ನೋಡಿ ಇದು ಸಣ್ಣ ಜೀವಿನ ಮನೆಯಲ್ಲಿ ಸಾಕೋದು ಕೂಡ ಏನು ತುಂಬಾ ಡೇಂಜರ್ ಅಂತ ಹೇಳ್ತಾರೆ ಯಾಕಂದ್ರೆ ಮನೆಗೆ ಮತ್ತೆ ಹಲವಾರು ಪ್ರಾಣಿಗಳು ಕೂಡ ನಾವು ಸಾಕ್ತೇವೆ ಅದು ನಾಯಿ ಆಗಿರ್ಬೋದು ಅಥವಾ ಬೆಕ್ಕಾಗಿರ್ಬೋದು ಇಂಥ ಪ್ರಾಣಿಗಳ ನಡುವೆ ಇಷ್ಟು ಸಣ್ಣ ಜೀವಿನ ಸಾಕೋದು ಕೂಡ ಒಂದು ತೊಂದರೆ ಅದಕ್ಕಾಗಿ ಅದನ್ನು ಯಾವಾಗ ಬೇಕಾದ್ರೂ ಕೂಡ ಅವು ತಿನ್ಬೋದು ಅನ್ನೋ ಒಂದು ಚಿಂತೆ ಕೂಡ ಇವರಿಗೆ ಇರ್ತಾ ಇತ್ತಂತೆ बचाना भी एक समस्या ही थी अंदर अवರಿಂದ ಅದನ್ನು ಉಳಿಸೋದು ಕೂಡ ಒಂದು ಸಮಸ್ಯೆ ಆಗಿತ್ತಂತೆ मेरे कमरे से बाहर जाने पर वह भी खिड़की की खुली जाली की राह बाहर चला जाता और दिन भर बियर के झुंड का नेता बना ನೋಡಿ ಲೇಖಕರು ಅಂದ್ರೆ ದಿನ ಕೂಡ ಆಡ್ಲಿಕ್ಕೆ ಹೊರಗೆ ಹೋಗ್ತಾ ಇತ್ತು ಯಾವಾಗ ಹೋಗ್ತಾ ಇತ್ತು ಅಂದ್ರೆ ಲೇಖಕರು ಯಾವುದೇ ಕೆಲಸಕ್ಕಾಗಿ ಅವರು ಹೊರಗಡೆ ಹೋದ ತಕ್ಷಣ ಏನ್ ಮಾಡ್ತಿತ್ತು ಇದು ಕೂಡ ಹೊರಗಡೆ ಹೋಗಿ ಆ ಬೇರೆ ಒಂದು ಜೀವಿ ಜೊತೆ ಏನ್ ಮಾಡ್ತಂದ್ರೆ ಅದರ ಒಂದು ಸದಸ್ಯನಾಗಿ ಯಾಕಂದ್ರೆ ಅದ್ರ ಸದಸ್ಯನಾಗಿ ಕೂಡ ಏನ್ ಮಾಡ್ತಂದ್ರೆ ಅದು ಕೂಡ ಆಟವನ್ನ ಆಡ್ತಾ ಇತ್ತು ಯಾವಾಗ್ರಿ ಲೇಖಕರು ಯಾವುದೇ ಕೆಲಸಕ್ಕಾಗಿ ಹೊರಗಡೆ ಹೋದ ತಕ್ಷಣ ಏನ್ ಮಾಡ್ತಿತ್ತು ಅದು ಕೂಡ ಹೊರಗಡೆ ಹೋಗಿ ಆ ಹಳ್ಳಿ ಮರಿಗಳ ಜೊತೆ ಅವರ ಒಂದು ಸದಸ್ಯನಾಗಿ ಕೂಡ ಏನ್ ಮಾಡ್ತಿತ್ತು ಆಟವನ್ನ ಆಡ್ತಾ ಇತ್ತು हर डाल पर उछलता बोलता रहता और ठीक 4 बजे वह खिड़की से भीतर आकर अपने झूले में झूलते लगता ಯಾವ ರೀತಿ ಆಟ ಆಡ್ತಪ್ಪ ಅಂದ್ರೆ ಅದೆಲ್ಲ ಟೈಗಳ ಮೇಲೆ ಕೂಡ ಏನಿತ್ತು ಜಿಗಿತಾ ಇದ್ದಂತ ಮತ್ತೆ ಏರ್ತಾ ಇತ್ತಂತಂದ್ರೆ ಆ ರೀತಿ ಅದು ಬೇರೆ ಆಳಿಗಳ ಜೊತೆ ಆಟವನ್ನು ಆಡ್ತಾ ಇದ್ದಂತ ಅದು ಎಲ್ಲಿವರೆಗೂ ಆಟ ಆಡ್ತಿತ್ತು ಅಂದ್ರೆ ಲೇಖಕರು ಹೊಳೆ 4 ಗಂಟೆ ಹೊಳೆಗೆ ಬರ್ತಾ ಇದ್ದಿಲ್ಲ ಅಲ್ಲಿವರೆಗೂ ಆಟವನ್ನು ಆಡಿ ಮಾಡ್ತಿತ್ತಂದ್ರೆ ಅದರ ಸಮಯಕ್ಕೆ ಅಂದ್ರೆ ಲೇಖಕರು ಹೊಳೆ ಬರುವಂತ ಸಂದರ್ಭ ಸರಿಯಾಗಿ ಏನಿತ್ತು ಆ ಕಿಟಕಿಯಿಂದ ಒಳಗಡೆ ಬಂದ ತನ್ನ ಮನೆಯೊಳಗೆ ಅಥವಾ ತನ್ನ ಒಂದು ಮನೆ ಇರ್ತಲ್ಲ ಆ ಮನೆಯೊಳಗೆ ಬಂದ ಕುಳಿತಂತ झूले में झूले लगता मನೆಯೊಳಗೆ ಬಂದು ಏನು ಮಾಡ್ತಿದ್ದ ಆ ಮನೆಯಲ್ಲಿ ಅದು ತುಗಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂತೆ ತುಗಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂತೆ मुझे जानने की इच्छा उसमें न जाने कब और कैसे उत्पन्न हो गई थी ನೋಡಿ ನನ್ನ ಆಶ್ಚರ್ಯಗೊಳಿಸುವಂತ ಇಚ್ಛೆ ಅಥವಾ ಆಸೆ ಅದರಲ್ಲಿ ಯಾವಾಗ ಉತ್ಪನ್ನಗೊಳ್ಳುವುದು ಅಂತ ಇವರಿಗೆ ಲೆಕ್ಕಕ್ಕೆ ಗೊತ್ತಾಗ್ತಿರಲಿಲ್ಲ ಅಂದ್ರೆ ಇವರು ಬರೀ ಅದು ಆಶ್ಚರ್ಯಗೊಳಿಸುವಂತ ಕಾರ್ಯವನ್ನು ಮಾಡ್ತಾ ಇತ್ತು ಬರೀ ಆಶ್ಚರ್ಯಗೊಳಿಸುವಂತ ಕಾರ್ಯಗಳನ್ನು ಬರೀ ಈ ಲೆಕ್ಕಕ್ಕೆ ಮಾಡ್ತಾ ಇದ್ದಂತೆ कभी फूलदान के फूलों में छिप जाता ನೋಡಿ ಒಮ್ಮೆ ಏನ್ ಮಾಡ್ತಂದ್ರೆ ಆ ಹೂವಿನ ಕುಂಡ ಇರುತ್ತಲ್ಲ ಆ ಹೂವಿನೊಳಗೆ ಏನ್ ಮಾಡ್ತಂದ್ರೆ ಅಡಿಗೆ ಕುಳಿತಂತ ಅಂದ್ರೆ ಮುಚ್ಚಿಕೊಂಡಿತ್ತಂತ ಹೋಗಿ ಮತ್ತೆ ಏನ್ ಮಾಡ್ತಂದ್ರೆ ಕವಿ ಪರ್ದೆ ಕಿ ಚುನ್ನಟ್ ಮೇ ನೋಡಿ ಒಂದ್ಸಲ ಏನ್ ಮಾಡ್ತಿದ್ರಿ ಆ ಹೂವಿನ ಒಂದು ಹೂವಿನ ದೊಡ್ಡ ಹೂವಿನ ಪೈರ್ ತರ ಕುಂಡ ಇರುತ್ತಲ್ಲ ಅದರಲ್ಲಿ ಒಂದು ಹೂವಿನಲ್ಲಿ ಒಳಗೆ ಮುಚ್ಕೋತಾ ಇದ್ದಂತೆ ಇನ್ನೊಮ್ಮೆ ಆ ಪರ್ದೆ ಮುಂದಿರ್ತಾರ ಬಾಗಿಲಿಗೆ ಆ ಪರ್ದೆ ಒಂದು ನಿರಿಗೆ ಒಳಗೆ ಕೂಡ ಹೋಗಿ ಮುಚ್ಕೋತಾ ಇದ್ದಿರ್ತಾರೆ ಕವಿ ಪರ್ದೆ ಕಿ ಚುನ್ನಟ್ ಅಂದ್ರೆ ಚುನ್ನಟ್ ಅಂತ ಹೇಳಿದ್ರಿ ಪರ್ದೆ ಒಂದು ನೀರಿಗೆ ಅಂತ ನಾವು ಸಿರಿ ನೀರಿಗೆ ಅಂತಲ್ಲ ಆ ರೀತಿ ಪರ್ದೆ ಕೂಡ ನೀರಿರ್ತಾವೆ ಆ ನೀರುಗಳು ಕೂಡ ಏನ್ ಮಾಡ್ತಂದ್ರೆ ಹೋಗಿ ಮುಚ್ಕೋತಾ ಇತ್ತಂತ ಅವ್ರು ಕವಿ ಸೋನ್ ಜೂಯಿ ಪತ್ತಿ ಹೋಗಿ ಒಂದ್ಸಲ ಏನ್ ಮಾಡ್ತಂದ್ರೆ ಈ ಸೋನ್ ಜೂಯಿ ಅನ್ನೋ ಗಿಡ ಐತಲ್ಲ ಆ ಗಿಡದ ಒಂದು ಎಲೆಗಳ ನಡುವೆ ಕೂಡ ಹೋಗಿ ಏನ್ ಮಾಡ್ತಂದ್ರೆ ಮುಚ್ಕೋತಾ ಇತ್ತಂದ್ರೆ ಅಡಿಗೆ ಕುಳಿತುಕೊಳ್ತಾ ಇತ್ತಂತ मेरे पास बहुत से पशु पक्षी है और उनका मुझसे लगाव भी कम नहीं है ಅಂದ್ರೆ ಇವ್ರ ಹತ್ರ ಈ ಹಳ್ಳಿನ ಮರಿ ಅಷ್ಟ ಅಲ್ಲ ಮತ್ತೆ ಬೇರೆ ಪ್ರಾಣಿಗಳು ಏನು ಮಾಡಿದ್ರು ಸಾಕಿದ್ರು ಅವ್ರು ಕೂಡ ನನ್ನ ಬಹಳ ಹಚ್ಕೊಂಡಿದ್ರು ಅಂತ ಹೇಳ್ತಾರೆ ಅಂದ್ರೆ ಈ ಹಳ್ಳಿನ ಮರಿ ಯಾವ ರೀತಿ ನನ್ನ ಹಚ್ಕೊಂಡಿದ್ರಲ್ಲ ಅದೇ ರೀತಿ ಕೂಡ ಆ ಪ್ರಾಣಿ ಪಕ್ಷಿಗಳು ಕೂಡ ನನ್ನ ತುಂಬಾ ಹಚ್ಕೊಂಡಿದ್ದಾವ परंतु उनमें से किसी को मेरे साथ मेरे थाली में खाने की हिम्मत हुई है ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಹಳ್ಳಿನ ಮರಿ ನನ್ನ ಯಾವ ರೀತಿ ಹಚ್ಕೊಂಡಿಲ್ಲ ಅದೇ ರೀತಿ ಬೇರೆ ಪ್ರಾಣಿಗಳು ಕೂಡ ನನ್ನ ಏನ್ ಮಾಡ್ತಾವು ಬಹಳ ಹಚ್ಕೊಂಡವು ಆದ್ರೆ ಆ ಪ್ರಾಣಿಗಳಿಗೆ ನನ್ನ ಜೊತೆ ಕುತ್ಕೊಂಡು ಊಟ ಮಾಡುವಷ್ಟು ಧೈರ್ಯ ಇರುವರು ಇಲ್ಲ ಅಂದ್ರೆ ಹೇಳ್ತಾರೆ ಅಂದ್ರೆ ಆ ಪ್ರಾಣಿಗಳು ನನ್ನ ಎಷ್ಟು ಹಚ್ಕೊಂಡಿದ್ರು ಕೂಡ ಆ ಪ್ರಾಣಿಗಳು ನನ್ನ ಜೊತೆ ಬಂದ ಊಟ ಮಾಡುವಂತ ಧೈರ್ಯ ಇನ್ನು ಮಟ್ಟ ತೋರಿಸಿಲ್ಲ ಅಂತ ಹೇಳ್ತಾರೆ थाली में खाने की हिम्मत ಅಂದ್ರೆ ಧೈರ್ಯ ಆ ಧೈರ್ಯ ಆ ಬೇರೆ ಪ್ರಾಣಿಗಳಿಗೆ ಇಲ್ಲ ಅಂತ ಹೇಳ್ತಾರೆ ऐसा मुझे स्मरण नहीं आता ಆ ರೀತಿ ಧೈರ್ಯದಿಂದ ನನ್ನ ಜೊತೆ ಊಟ ಮಾಡಿದ್ರು ನನಗೆ ಇವತ್ತಿನವರೆಗೂ ಕೂಡ ನೆನಪಿಲ್ಲ ಆ ಪ್ರಾಣಿಗಳು ನನ್ನ ಜೊತೆ ಬಂದು ಊಟ ಮಾಡಿದ್ರು ಇವತ್ತಿನವರೆಗೂ ನನಗೆ ನೆನಪಿಲ್ಲ ಅಂತ ಹೇಳ್ತಾರೆ ಸ್ಮರಣ ಅಂದ್ರೆ ನೆನಪಿಲ್ಲ ಗಿಲ್ಲು ಇಲ್ಲಿಮೆ ಅಪವಾದ ಥಾ ನೋಡಿ ಆದ್ರೆ ಈ ಗಿಲ್ಲು ಏನೈತಲ್ಲ ಇದು ಅದರ ಪ್ರಾಣಿಗಳಿಗಿಂತ ಇದು ಬೇರೆನಾಗಿತ್ತು ಅಂದ್ರೆ ಆ ಬೇರೆ ಪ್ರಾಣಿಗಳಿರ್ತಲ್ಲ ಆ ಪ್ರಾಣಿಗಳಿಂದ ಇದು ಒಂಥರ ಭಿನ್ನವಾಗಿತ್ತು मैं जैसे ही खाने के कमरे में पहुंचती वह खिड़की से निकलकर आंगन की दीवार बरामदा पार करके मेज पर पहुंच जाता ನೋಡಿ ಲೇಖಕರು ಊಟಕ್ಕೆ ಕುಂತ ತಕ್ಷಣ ಏನ್ ಮಾಡ್ತಪ್ಪ ಅಂದ್ರೆ ತನ್ನ ಕೋಣೆಯನ್ನು ಬಿಟ್ಟು ಅಥವಾ ಕೋಣೆಯನ್ನು ದಾಟಿ ಅಥವಾ ಅಂಗಳವನ್ನು ದಾಟಿ ಏನ್ ಮಾಡ್ತಪ್ಪ ಅಂದ್ರೆ ತಕ್ಷಣ ಬಂದಿದ್ದಾನೆ ಆ ಲೇಖಕರು ಕುಳಿತಿರುವಂತ ಮೇಜಿನ ಮೇಲೆ ಬಂದು ಕುಳಿತಾ ಇತ್ತು ಊಟ ಮಾಡಕ್ಕೆ ಏನು ಕುಂತಿದ್ದಿರಲ್ಲ ಆ ಮೇಜಿನ ಮೇಲೆ ಬಂದು ತಕ್ಷಣ ಬಂದು ಊಟಕ್ಕೆ ಕುಂತು ಬಿಡ್ತಾ ಇರ್ತದ बड़ी कठिनाई से मैंने उसे थाली के पास बैठना सिखाया ನೋಡಿ ಬಹಳ ಪ್ರಯಾಸ ಪಟ್ಟು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ತಾಟ್ ಬಿಟ್ಟ ಅದನ್ನ ತಾಟಿನ ಬಾಜು ಕೊಡುವಂತ ಒಂದು ಪ್ರಯತ್ನವನ್ನು ಅವ್ರು ಮಾಡ್ತಾರೆ ಅಂದ್ರೆ ಅದನ್ನ ತಾಟಿನ ಬಾಜು ಕುಂತ ಊಟ ಮಾಡ್ಲಿಕ್ಕೆ ಕಲಿಸ್ತಾರೆ ಹಲವಾರು ಪ್ರಯತ್ನ ಮಾಡಿದ ನಂತರ ಏನ್ ಮಾಡ್ತಾರೆ ಅಂದ್ರೆ ತಾಟಿನ ಬಿಟ್ಟ ತಾಟಿನ ಬಾಜು ಕುಂತ ಊಟ ಮಾಡೋದನ್ನ ಏನ್ ಮಾಡ್ತಾರೆ ಅಂದ್ರೆ ಕಲಿಸ್ತಾರಂತ ಹಾಗೆ ಅಂದ್ರೆ ತಾಟ್ ಅಂತ ನೋಡ್ರಿ ತಾಟ್ ಹಾಲೆ ಅಂತ ಇರ್ತಾರೆ
जहाँ बैठकर वह मेरी थाली में से एक एक चावल उठाकर बड़ी सफाई से खाता रहता ನೋಡಿ ಏನು ಮಾಡ್ತಾರೆ ಆ ತಟ್ಟೆಯ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತಾರಲ್ಲ ಅವಾಗ ಏನು ಮಾಡ್ತಾರೆ ಒಂದೊಂದು ಅನ್ನದಗಳನ್ನ ತನ್ನ ಕೈಯಾರ ತಗೊಂಡು ಏನು ಮಾಡ್ತಾರೆ ತುಂಬಾ ಸ್ವಚ್ಛತೆಯಿಂದ ತಿಂತಾ ಇದ್ದಂತ ಸಫಾಯಿ ಅಂದ್ರೆ ಅದನ್ನ ತುಂಬಾ ಸೂಕ್ಷ್ಮತೆಯಿಂದ ಅಥವಾ ತುಂಬಾ ಸ್ವಚ್ಛತೆಯಿಂದ ಅನ್ನದಗಳನ್ನ ತನ್ನ ಪಂಚನಲ್ಲಿ ಹಿಡ್ಕೊಂಡು ತಿಂತಾ ಇದ್ದಂತ ಕಾಜು उसका प्रिय खाद्य था ನೋಡಿ ಗೋಡಂಬಿ ಅಂತಂದ್ರೆ ಅದರ ತುಂಬಾ ಇಷ್ಟವಾದಂತ ಪದಾರ್ಥ ಆಗಿತ್ತು ಗೋಡಂಬಿ ಅದು ತುಂಬಾ ಇಷ್ಟದಿಂದ ತಿನ್ನುವಂತ ಅಥವಾ ಅದಕ್ಕೆ ತುಂಬಾ ಇಷ್ಟವಾದಂತ ಪದಾರ್ಥ ಆಗಿತ್ತಂತ खाद्य ಅಂದ್ರೆ पदार्थ ಅಥವಾ वस्तु और कई दिन काजू न मिलने पर वह अन्य खाने की चीजों या तो लेना बंद कर देता था ನೋಡಿ ಕಾಜು ಅಂದ್ರೆ ಅದರ ತುಂಬಾ ಇಷ್ಟವಾದಂತ ಪದಾರ್ಥ ಒಂದ್ ವೇಳೆ ಅದು ಹಸುವಾದ ತಕ್ಷಣ ಅದಕ್ಕೆ ಏನಾದರೂ ಕಾಜು ಬೇರೆ ಯಾವುದೋ ಪದಾರ್ಥ ಕೊಡದೇ ಇದ್ರೆ ಅದೇನ್ ಮಾಡ್ತಂದ್ರೆ ಹಲವಾರು ದಿನಗಳು ಕೂಡ ಅದು ಆ ಪದಾರ್ಥವನ್ನು ಮುಟ್ತಾ ಇರಲಿಲ್ಲ ಅಂತ ಅಂದ್ರೆ ಕಾಜು ಬಿಟ್ಟು ಬೇರೆ ಪದಾರ್ಥನ ತಿಂಡಿ ಕೊಡದಿದ್ರೆ ಅದು ಯಾವ ಪದಾರ್ಥನೂ ಕೂಡ ತಿಂತಾ ಇರಲಿಲ್ಲ ಅಂತ ಹಲವಾರು ದಿನಗಳವರೆಗೆ ಕೂಡ ಏನ್ ಮಾಡ್ತಿತ್ತು ಉಪವಾಸವನ್ನ ಮಾಡ್ತಾ ಇತ್ತಂತೆ लेना बंद कर देता था ಅಂದ್ರೆ ಆ ವಸ್ತುವನ್ನು ತೆಗೆದುಕೊಳ್ಳುವುದನ್ನ ಬಂದ್ ಮಾಡ್ತಾ ಇತ್ತಂತೆ झूले से नीचे फेंक देता था ನೋಡಿ ಆ ವಸ್ತುವನ್ನ ತೆಗೆದುಕೊಳ್ಳುವ ಅಷ್ಟೊತ್ತಲ್ಲ ಏನು ಮಾಡ್ತಂದ್ರೆ ಆ ಮಣಿ ಆ ಜುಲ ಇರ್ತಲ್ಲ ಅದು ತೂಗುವಂತ ಮಣಿ ಇರ್ತಲ್ಲ ಆ ಮಣಿ ತಳಗೆ ಏನು ಮಾಡ್ತಂದ್ರೆ ಚಲ್ತಾ ಇತ್ತಂತೆ फेंक देता था ಅಂದ್ರೆ ಆ ವಸ್ತುವನ್ನು ಚಲ್ತಾ ಇತ್ತು उससे बीच मुझे मोटर दुर्घटना में आहत होकर कुछ दिन अस्पताल में रहना पड़ा ನೋಡಿ ಇದೊಂದು ಸಂದರ್ಭದಲ್ಲಿ ಅಂದ್ರೆ ಈ ಲೇಖಕರು ಏನೋ ಸ್ವಲ್ಪ ಆಕ್ಸಿಡೆಂಟ್ ಆಗುತ್ತೆ ಅಂತ ಯಾವುದೇ ಕೆಲಸಕ್ಕಾಗಿ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಇವರಿಗೆ ಅಪಘಾತ ಉಂಟಾಗುತ್ತಂತ ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಹಲವಾರು ದಿನಗಳವರೆಗೆ ಅಲ್ಲೇ ಹಾಸ್ಪಿಟಲ್ ಅಥವಾ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಾರೆ ಅಂದ್ರೆ ಅಡ್ಮಿಟ್ ಆಗಿರ್ತಾರಂತೆ उन दिनों जब मेरे कमरे का दरवाजा खुल जाता गिलू अपने झूले से उतरकर दौड़ता और फिर किसी दूसरे को देखकर तेजी से अपने घोंसले में जा बैठता ನೋಡಿ ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಯಾರಾದ್ರೂ ನನ್ನ ಭೇಟಿ ಆಗಲಿಕ್ಕೆ ಬಂದ್ರೆ ಅಥವಾ ನಮ್ಮ ಮನೆಗೆ ಯಾರು ಸಮಸ್ಯೆ ಬಂದ್ರೆ ಆ ಬಾಗ್ಲ ಏನ್ ತೆಗಿತಾರಲ್ಲ ಆ ಬಾಗಿಲು ಶಬ್ದನ ಉಪಯೋಗ ಮಾಡ್ತದ್ದು ಸಾವಕಾಶವಾಗಿ ತನ್ನ ಗುಡಿಸಿನಲ್ಲಿ ಇಳಿದು ಬರ್ತಾ ಇತ್ತಂತ ಲೇಖಕರು ಬಿಟ್ಟು ಬೇರೆ ಯಾರಾದ್ರೂ ಹೋಗಿ ಮಾಡ್ತಿದ್ರೆ ಆದಷ್ಟು ಬೇಗ ಹೋಗಿ ಮಾಡ್ತಿತ್ತು ಅಂತ ತನ್ನ ಗುಡಿಸಿನಲ್ಲಿ ಕುಂದುತ್ತಾ ಇತ್ತಂತ ಲೇಖಕರು ಬಂದಿಲ್ಲ ಅಂತ ಹೇಳ್ಬಿಟ್ಟಿತ್ತು ಅವ್ರಿಗೆ ಅದಕ್ಕಾಗಿ ಏನ್ ಮಾಡ್ತಿತ್ತು ತನ್ನ ಗುಡಿಸಿನಲ್ಲಿ ಹೋಗಿ ಮಾಡ್ತಂದ್ರೆ ಹೋಗಿ ಕುಂದುತ್ತಾ ಇತ್ತಂತ दूसरों को देखकर तेजी से अपने घोंसले के झूले की सफाई की घोंसले जा बैठता ಅಂದ್ರೆ ಏನು ಮಾಡ್ತಂದ್ರೆ ಬೇರೆಯವರು ಮಾಡ್ತಿತ್ತು ಅದ ವೇಗದಲ್ಲಿ ಏನು ಮಾಡ್ತಾನೆ ತನ್ನ घोंसले ಸೇರ್ತಾ ಇತ್ತಂತೆ सब उसे काजू दे जाते परंतु अस्पताल से लौटकर जब मैंने उसका झूले की सफाई की तो उसमें काजू भरे मिले ನೋಡಿ ಆ ಬಂದಂತ ಜನ ಏನು ಮಾಡ್ತಾರಪ್ಪ ಅಂದ್ರೆ ಲೇಖಕರು ಅಂತ ತಿಳ್ಕೊಂಡಿದ್ರು ಅಂದ್ರೆ ಆ ಅಡುಗೆಗೆ ಗೋಡಂಬಿ ಅಂತ ತುಂಬಾ ಇಷ್ಟ ಅಂತ ತಿಳ್ಕೊಂಡಿದ್ರು ಅದಕ್ಕಾಗಿ ಲೇಖಕರು ಇದಕ್ಕಾಗಿ ಅದು ಹಸುವಿನಿಂದ ಇರ್ಬೇಕಂತ ಹೇಳಿ ಮಾಡಿದ್ರು ಗೋಡಂಬಿ ಅಂತ ಕೊಟ್ಟಿದ್ರು ಆ ಗೋಡಂಬಿ ಇದು ಅದು ತಿಂದಿರಲಿಲ್ಲ ಯಾವಾಗ ಗೊತ್ತಪ್ಪ ಅಂದ್ರೆ ಲೇಖಕರು ಹಾಸ್ಪಿಟಲಿಂದ ಬಂದು ಅದು ಗುಡಿಸಲನ್ನು ಸ್ವಚ್ಛ ಮಾಡಕ್ ಬಂದ್ರು ಅವಾಗ ಏನ್ ಗೊತ್ತಪ್ಪ ಅಂದ್ರೆ ಎಲ್ಲಾ ಗೋಡಂಬಿ ಬೀಜಗಳೇನಾಯ್ತು ಆ ಗುಡಿಸಲನ್ನ ಹಗ್ಗ ಬಿದ್ದಿದ್ವು ಅಂತ ಅವಾಗ ಏನಾಗ್ತದಪ್ಪ ಅವ್ರಿಗೆ अस्पताल से लौटकर जब मैंने उसके झूले की सफाई की तो उसमें काजू भरे मिले ಅವಾಗ ಏನು ಮಾಡ್ತಾರೆ ಅಂದ್ರೆ ಆ ಬೈಕ್ ಮೇಲೆ ಇದ್ದರೆ ಗೋಡಂಬಿ ಬೀಜಗಳನ್ನ ತುಂಬಿದ್ವು ಅಂತ ಅಂದ್ರೆ ಒಂದು ಗೋಡಂಬಿ ಬೀಜ ಕೂಡ ಅದು ಮುಟ್ಟಿರಲಿಲ್ಲ ಅಂತ जिनसे ज्ञात होता था कि वह उन दिनों अपना प्रिय खाद्य कितना कम खाता रहा ಅದರಿಂದ ನಮಗೆ ಏನು ಗೊತ್ತಪ್ಪ ಅಂದ್ರೆ ಆ ಒಂದು ದಿನದಲ್ಲಿ ಅಥವಾ ನಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಂತ ಸಂದರ್ಭದಲ್ಲಿ ಅದು ತನ್ನ ಪ್ರಿಯವಾದಂತ ಗೋಡಂಬಿ ಬೀಜವನ್ನ ಎಷ್ಟು ಮಿಸ್ ಮಾಡ್ಕೊಂತು ಅಥವಾ ಎಷ್ಟು ಕಡಿಮೆ ತಿಂದಿರ್ತಾನೆ ಅನ್ನೋದನ್ನ ಅವ್ರು ಏನ್ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ತಿಳ್ಕೊತಾರಂತೆ मेरी अस्वस्थता में वह तकियों पर सिरहाने बैठकर अपने नन्हे नन्हे पंजों से मेरे सिर और बालों को हौले हौले सराहता रहता ನೋಡಿ ನನ್ನ ಆರೋಗ್ಯದಿಂದ ಬಿದ್ದಿರುವಂತ ಸಂದರ್ಭದಲ್ಲಿ ಅಥವಾ ಒಂದು ವೇಳೆ ಆರಾಮ ಇಲ್ಲದ ಸಂದರ್ಭದಲ್ಲಿ ಏನು ಮಾಡ್ತಿದ್ದೆ ಅಂದ್ರೆ ಮಲಕೋತಾ ಇದ್ದಿ ಅದೇನ್ ಮಾಡ್ತಿತ್ತಂದ್ರೆ ನನ್ನ ತಲೆ ಪಕ್ಕದಲ್ಲಿ ಬಂದು ಏನ್ ಮಾಡ್ತಿತ್ತು ನನ್ನ ತಲೆಯಲ್ಲಿರುವಂತ ಕೂದಲನ್ನ ಸಾವಕಾಶವಾಗಿ ಸವರ್ತಾ ಇತ್ತಂತ ಅಂದ್ರೆ ನನ್ನ ಚಿಕ್ಕ ಚಿಕ್ಕ ಮೈ ಏನ್ ಮಾಡ್ತಪ್ಪ ಅಂದ್ರೆ ನನ್ನ ತಲೆಯನ್ನ ಸಾವಕಾಶವಾಗಿ ಹೌಲೆ ಹೌಲೆ ಚಂದ್ರ ಸಾವಕಾಶವಾಗಿ ಏನ್ ಮಾಡ್ತಿತ್ತು ಅಂದ್ರೆ ನನ್ನ ಎರಡು ಕೈಗಳಿಂದ ಸವರ್ತಾ ಇತ್ತಂತ ಯಾವಾಗಲೇ ಇವರು ಅನಾರೋಗ್ಯದಿಂದ ಮಲ್ಕೊಂಡಿರುವಂತ ಸಂದರ್ಭದಲ್ಲಿ सहलातक ಅಂದ್ರೆ ಸವರ್ತಾ ಇತ್ತು ತನ್ನ ಸೂಕ್ಷ್ಮ ಪಂಜಗಳಿಂದ ಅವನ ತಲೆಯನ್ನು ಸವರ್ತಾ ಇತ್ತಂತ गर्मियों में जब मैं दोपहर में काम करती रहती तो गिल्लू न बाहर जाता न अपने झूले पे बैठता ನೋಡಿ ಬೇಸಿಗೆ ಕಾಲದಲ್ಲಿ ಏನು ಮಾಡ್ತಿತ್ತು ಅಂದ್ರೆ ಈ ಗಿಲ್ಲು ಏನು ಮಾಡ್ತಿತ್ತು ಲೇಖಕರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವರ ಜೊತೆನೇ ಇರ್ತಾ ಇದ್ದು ಸ್ವಲ್ಪ ಹೊರಗಡೆ ಕೂಡ ಹೋಗ್ತಾ ಇರಲಿಲ್ಲ ಮತ್ತೆ ಒಳಗಡೆ ಕೂಡ ಆಟ ಆಡ್ತಿರ್ಲಿಲ್ಲ ಏನು ಮಾಡ್ತಿತ್ತು ಅಂದ್ರೆ ಲೇಖಕರು ಹೇಳಿರ್ತಿದ್ದಿಲ್ಲ ಅಲ್ಲಿ ಹೋಗಿ ಆಟವನ್ನು ಆಡ್ತಾ ಇದ್ದಂತ और मेरे पास रखी सुराही पर लेट जाता और इस प्रकार समीप भी रहता और ठंडक में भी रहता ನೋಡಿ ಅದೇ ಮಾಡ್ತಿತ್ತು ಲೇಖಕರು ಅಂದ್ರೆ ಬಂದ ಜಗ್ ಅಂತ ನೋಡ್ರಿ ನಾವು ನೀರನ್ನು ತುಂಬಿಡುವಂತ ಪಾತ್ರೆ ಅಥವಾ ಜಗ್ ಸುರಾಯಿ ಅಂದ್ರೆ ಜಗ್ ಆ ಜಗ್ ಮೇಲೆ ಏನ್ ಮಾಡ್ತಂದ್ರೆ ಮಕ್ಕೊಂಡ್ಬಿಟ್ಟಿರ್ತಂತ ಏನ್ ಮಾಡ್ತದ್ರಿ ಆ ಜಗ್ ಮೇಲೆ ಸುಮ್ಕ ಮಕ್ಕೊಂಡ್ಬಿಟ್ಟಿರ್ತಂತ ಯಾವಂದ್ರೆ ಬೇಸಿಗೆ ಕಾಲ ಆಗಿರ್ಬೋದು ಅಥವಾ ಚಳಿಗಾಲ ಆಗಿರ್ಬೋದು ಆ ಕಾಲದಾಗ ಏನ್ ಮಾಡ್ತಂದ್ರೆ ಆ ನೀರಿನ ಪಾತ್ರೆ ಮೇಲೆ ಸುಮ್ಕ ಮಕ್ಕೊಂಡ್ಬಿಡ್ತಿರ್ತಂತ ಅಂದ್ರೆ ಲೇಖಕರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆ ಜಗ್ ಮೇಲೆ ಏನ್ ಮಾಡ್ತಿತ್ತು ಆರಾಮಾಗಿ ಮಕ್ಕೊಂಡ್ಬಿಡ್ತಾ ಇರ್ತಂತ
गिलहरियों की जीवन की अवधि 2 वर्ष से अधिक नहीं होती ನೋಡಿ ಈಗ ಏನು ಹೇಳ್ತಾರೆ ಅಂದ್ರೆ ಆ ಹಳ್ಳಿನ ಮರಿ ಅಥವಾ ಗಿಲಹರಿ ಅಂದ್ರೆ ಹಳ್ಳಿನ ಒಂದು ಜೀವಿತಾವಧಿ ಎಷ್ಟು ಅಂದ್ರೆ 2 ವರ್ಷಕ್ಕಿಂತ ಹೆಚ್ಚಿಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ 2 ವರ್ಷದವರೆಗೆ ಮಾತ್ರ ಅವು ಬದುಕ್ತಾವು, ನಂತರ ಅವು ಸಾವನ್ನಪ್ತಾವ ಅಂತ ಹೇಳ್ತಾರೆ. आता गिल्लू की जीवन यात्रा को आ ही गया ಕೊನೆಗೂ ಅಂದ್ರೆ ಕೊನೆಗೆ ಏನಪ್ಪ ಅಂದ್ರೆ ಆ ಗಿಲ್ಲುವಿನ ಒಂದು ಜೀವನ ಯಾತ್ರೆ ಕೊನೆಯ ಕ್ಷಣ ಬಂದೇ ಬಿಡುತ್ತೆ ಅಂತ ಹೇಳ್ತಾರೆ. ಅದರ ಸಾವು ಏನಪ್ಪ ಅಂದ್ರೆ ಸಮೀಪಿಸ್ತು ಅಂತ ಹೇಳ್ತಾರೆ. दिन भर उसने न कुछ खाया न वह बाहर गया ಅಂದ್ರೆ ಅದು ಸಾಯುವ ಒಂದು ಕ್ಷಣ ಬಂದಾಗ ಏನು ಮಾಡ್ತಾರೆ ಅಂದ್ರೆ ದಿನ ಪೂರ್ತಿ ಅದು ಏನನ್ನು ತಿನ್ನಲಿಲ್ಲ ಕೂಡ ಮತ್ತೆ ಏನು ಕುಡಿಯಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸಾಯುವ ಕ್ಷಣ ಕೊನೆ ಬಂದಾಗ ಏನಂತಂದ್ರೆ ಅದು ಏನು ತಿನ್ನಲಿಲ್ಲ ಮತ್ತೆ ಏನನ್ನು ಕೂಡ ಕುಡಿಯಲಿಲ್ಲ. न कुछ खाया न वह बाहर गया ಮತ್ತೆ ಹೊರಗಡೆ ಕೂಡ ಆಡಲಿಕ್ಕೆ ಕೂಡ ಅದು ಹೋಗಲಿಲ್ಲ. पंजे इतने ठंडे हो रहे थे कि मैंने जाकर हीटर जलाया और उसे उष्णता देने का प्रयत्न किया. ಆ ಸಾಯುವ ಮುನ್ನರಾತ್ರಿ ಅಂತಂದ್ರೆ ನಾ ಸಾಯ್ತಂದ್ರೆ ಇವತ್ತು ರಾತ್ರಿ ಮಾಡ್ಕೊಂಡ್ರೆ ಅದ್ರ ಪಂಜುಗಳಪ್ಪ ಅದ್ರ ಮೈ ಏನಪ್ಪ ಅಂದ್ರೆ ತುಂಬಾ ಥಂಡಿ ಉಂಟಾತಂದ್ರೆ ಭಾಳ ಇದು ಮನುಷ್ಯ ಸಾಯ್ತು ಶರೀರ ಯಾವ ರೀತಿ ತಂಬಾಕತ್ತಲ್ಲ ಆ ರೀತಿ ಶರೀರ ಅಂದ್ರೆ ತುಂಬಾ ಅದಂತ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಎಸ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಹೀಟರ್ ಅಂದ್ರೆ ಉಷ್ಣವನ್ನು ಕೊಡುವಂತ ಒಂದು ಏನ್ ಮಾಡ್ತಾರೆ ಉಷ್ಣ ಕೊಡಕ್ಕೆ ಪ್ರಯತ್ನ ಪಡ್ತಾರೆ ಅವರು. ಹಾಗೆ ಈ ಗಿಲ್ಲು ಏನ್ ಮಾಡ್ತಾರೆ ಉಷ್ಣವನ್ನು ಕೊಡಕ್ಕೆ ಪ್ರಯತ್ನ ಪಡ್ತಾರೆ. परंतु प्रभात की प्रथम किरण के साथ ही वह चिर निद्रा में सो गया. ಅವ್ರು ಎಷ್ಟು ಉಷ್ಣತೆ ಪಡ್ರೆ ಸೂರ್ಯನ ಕಿರಣ ಬೀಳುತ್ತಾ ಆ ಕ್ಷಣದಲ್ಲಿ ಏನಪ್ಪ ಅಂದ್ರೆ ಅದು ಚಿರ ನಿದ್ರೆಗೆ ಜಾರ್ತಂತಂದ್ರೆ ಅದು ತಿಳ್ಕೊಂಡ್ಬಿಡ್ತಂತ ಪಾಪ. ಅಂದ್ರೆ ಹಳ್ಳಿನ ಮರಿ ಸೂರ್ಯನ ಪ್ರಥಮ ಕಿರಣ ಬಿದ್ದ ತಕ್ಷಣ ಏನ್ ಮಾಡ್ತಂದ್ರೆ ಅದು ಚಿರ ನಿದ್ರೆಗೆ ಜಾರಿ ಬಿಡ್ತಂತ. उसका झूला उतार कर रख दिया गया है और खिड़की की जाली बंद कर दी गई. ಅದು ತಿಳ್ಕೊಂಡ ನಂತರ ಅಥವಾ ಸತ್ತ ನಂತರ ಏನ್ ಮಾಡಿದ್ರೆ ಅದರ ಒಂದು ಮನೆ ಏನಿತ್ತಲ್ಲ ಅದು ಕೆಳಗಡೆ ಅದನ್ನ ಬಿಡಿಸಿ ಕೆಳಗೆ ಇಟ್ಟರಂತ. ಮತ್ತೇನ್ ಮಾಡಿದ್ರೆ ಆ ಕಿಟಕಿ ಬಾಗಿಲನ್ನು ಶಾಶ್ವತವಾಗಿ ಮುಚ್ಚಿಬಿಟ್ರಂತ. ಜಾಲಿ ಅಂದ್ರೆ ಆ ಕಿಟಕಿ ಒಂದು ಬಾಗಿಲು ಶಾಶ್ವತವಾಗಿ ಮುಚ್ಚಿಬಿಟ್ರು. परंतु गिलहरियों की नई पीढ़ी जाली के उस पार चिक चिक करती ही रहती है. ಆದ್ರೂ ಆ ಕಿಟಕಿಯನ್ನು ಮುಚ್ಚಿದ್ರು ಕೂಡ ಆ ಒಂದು ಹಳ್ಳಿಯ ಮರಿ ಒಂದು ಸಣ್ಣ ಯುವ ಪೀಳಿಗೆ ಅಥವಾ ಆ ಪೀಳಿಗೆ ಏನಿತ್ತಲ್ಲ ಆ ಕಿಟಕಿಯ ಹತ್ರ ಬಂದ ಚಿಕ್ ಚಿಕ್ ಅನ್ನೋದನ್ನ ಮಾತ್ರ ನಿಲ್ಲಿಸಿಲ್ಲ ಅಂತ. ದಿನಪೂರ್ತಿ ಏನ್ ಮಾಡಿದ್ರು ಅಂದ್ರೆ ಆ ಕಿಟಕಿಯ ಪಕ್ಕ ಬಂದು ಮಾಡಿದ್ರು ಚಿಕ್ ಚಿಕ್ ಅನ್ನೋ ಒಂದು ಧ್ವನಿಯನ್ನ ಹೊರಡಿಸ್ತಾ ಇದ್ವು ಅಂತ. ಅವ್ರು ಸೋಂಚುವಿ ಕೆಲ್ತಿ ಇರತ್ತಿ ಆ ಹಳ್ಳಿಯ ಮರಿ ಚಿಕ್ ಚಿಕ್ ಮಾಡೋದಷ್ಟಲ್ಲ ಆ ಪಕ್ಕದಲ್ಲಿ ಒಂದು ಗಿಡದಲ್ಲಿರುವಂತ ಸೋಂಚುವನ್ನ ಕಬ್ಬು ಏನ್ ಮಾಡ್ತು ಅಂದ್ರೆ ಆಡ್ತಾನೆ ಇರ್ತಿದ್ವು ಅಂತ ಅಥವಾ ನಲಿತಾನ ಇರ್ತಿದ್ವು ಅಂತ. सोनचुई की लता के नीचे गिल्लू की समाधि है. ಆ ಸೋಂಚುವಿ ಅನ್ನುವಂತ ಗಿಡ ಇತ್ತಲ್ಲ ಆ ಗಿಡದ ತಳಗ ಲತಾ ಅಂದ್ರೆ ಬಳ್ಳಿ, ಲತಾ ಅಂದ್ರೆ ಬಳ್ಳಿ, ಆ ಸೋಂಚುವಿ ಗಿಡದ ಒಂದು ಬಳ್ಳಿ ಇರ್ತಲ್ಲ ಆ ಬಳ್ಳಿ ತಳಗಡೆ ಅದನ್ನ ಸಮಾಧಿನ ಮಾಡ್ತಾರಂತಂದ್ರೆ ಅದನ್ನ ಅಲ್ಲೇ ಮಣ್ಣು ಕೊಡ್ತಾರೆ ಪಾಪ. इसलिए भी कि उसे वह लता सबसे अधिक प्रिय थी. ನೋಡಿ ಆ ಬಳ್ಳಿ ತಳಗ ಸಮಾಧಿ ಮಾಡಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಆ ಬಳ್ಳಿ ಅಂದ್ರೆ ಅದಕ್ಕೆ ತುಂಬಾ ಇಷ್ಟವಾಗಿತ್ತಂತ. ಅಂತ ಆ ಸುವಾಸನೆ ಬರ್ತಾ ಏನ್ ಬಳ್ಳಿ ಇತ್ತಲ್ಲ ಆ ಬಳ್ಳಿ ಅಂದ್ರೆ ಈ ಅಲ್ಲಿನ ಮೇಲೆ ತುಂಬಾ ಇಷ್ಟ ಆಗಿತ್ತಂತ. ಆ ಕಾರಣಕ್ಕಾಗಿ ಕೂಡ ಅದನ್ನ ಸಮಾಧಿ ಮಾಡ್ತಾರಂತ. ಇನ್ನೊಂದು ಕಾರಣ ಅಂದ್ರೆ इसलिए भी कि उस लघु गात का किसी वासंती दिन जूही के पिता छोटे फूल के रूप में भी खिल जाने का विश्वास मुझे संतोष देता है. ನೋಡಿ ಯಾವ ಒಂದು ಕಾರಣ ಏನಪ್ಪ ಅಂದ್ರೆ ಆ ಬಳ್ಳಿ ಅದಕ್ಕೆ ತುಂಬಾ ಇಷ್ಟ ಆಗಿತ್ತು. ಇನ್ನೊಂದು ಕಾರಣ ಏನಂದ್ರೆ ಆ ಬಳ್ಳಿಯಲ್ಲಿ ಒಂದು ಹೂವಿನ ರೂಪದಲ್ಲಿ ಈ ಹಳ್ಳಿನ ಮರಿ ಮತ್ತೆ ಹುಟ್ಟಿ ಬರ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಏನ್ ಮಾಡಿದ್ರೆ ಅಂದ್ರೆ ಅಲ್ಲಿ ಸಮಾಧಿ ಮಾಡೋದು ನನಗೆ ತುಂಬಾ ಇಷ್ಟ ಆಯ್ತು. ಆ ಕಾರಣಕ್ಕಾಗಿ ಏನ್ ಮಾಡಿದ್ರೆ ಆ ಬಳ್ಳಿಯ ಕೆಳಗಡೆ ಸಮಾಧಿನ ಮಾಡಿ ಅಂತ ಹೇಳಿ ಮಾಡೋದನ್ನ ಮುಗಿಸ್ತಾರೆ.